ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನಿಮ್ಮ ಈ ಅಭ್ಯಾಸ ಹಿಂದೆ ನಿಲ್ಲಿಸಬೇಡಿ. ಇಲ್ಲದಿದ್ದರೆ ಆಕೆ ನಿಮ್ಮಿಂದ ದೂರವಾಗುತ್ತಾಳೆ. ಯಾವುದೇ ಸಂಬಂಧವಾಗಿರಲಿ, ಕೊನೆಯವರೆಗೂ ಗಟ್ಟಿಯಾಗಿ ಉಳಿಯಬೇಕಾದರೆ ಅಲ್ಲಿ ವಿಶ್ವಾಸ ಹಾಗೂ ಪರಸ್ಪರ ನಂಬಿಕೆ ಇರಬೇಕು. ಹೀಗಿದ್ದಾಗ ಮಾತ್ರ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಇಲ್ಲದಿದ್ದರೆ ಅಂತಹ ಸಂಬಂಧದಲ್ಲಿ ಯಾವಾಗಲೂ ಕಲಹವೇ ಮೂಡಿರುತ್ತದೆ. ಅದರಲ್ಲೂ ದಾಂಪತ್ಯ ಸಂಬಂಧದಲ್ಲಿ ಯಾವ ರೀತಿಯ ಅನ್ಯೋನ್ಯತೆ ಇರಲಿದೆ ಎಂಬುದು ಪ್ರಮುಖವಾಗುತ್ತದೆ. ಯಾವುದೇ ಸಂಬಂಧದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ಆದರೆ ಒಬ್ಬರನ್ನೊಬ್ಬರು ಎಷ್ಟೇ ಪ್ರೀತಿಸಿದರೂ ಕೆಲವು ಬಾರಿ ಕಲಹ ಮೂಡುತ್ತದೆ. ಆದರೆ ಯುವತಿ ತನ್ನ ಪ್ರಿಯಕರನಿಂದ ಇಲ್ಲವೇ ಪತ್ನಿಯಲ್ಲಿ ಇಷ್ಟಪಡದ ಒಂದಿಷ್ಟು ಗುಣಗಳಿರುತ್ತವೆ. ಆಕೆಗೆ ಇಷ್ಟವಾಗದ ಈ ಗುಣಗಳನ್ನು ನಿಮ್ಮಲ್ಲಿದ್ದರೆ ತಕ್ಷಣ ಗುಣಗಳ ಬದಲಾಯಿಸಿಕೊಳ್ಳಬೇಕಂತೆ. ಇಲ್ಲದಿದ್ದರೆ ಆಕೆ ನಿಮ್ಮ ಪ್ರೇಯಸಿ ಇಲ್ಲವೇ ಪತ್ನಿ ದೂರಾಗಬಹುದಂತೆ. ತಮ್ಮನ್ನು ತಾವೇ ಹೊಗಳುವುದು. ಯಾರೇ ಆದರೂ ತಮ್ಮನ್ನು ತಾವು ಹೊಗಳಿಕೊಳ್ಳಬಾರದಂತೆ. ಅದರಲ್ಲೂ ನಿಮ್ಮ ಪ್ರೇಯಸಿ ಅಥವಾ ಪತ್ನಿಯ ಎದುರು ನಿಮ್ಮನ್ನು ನೀವು ಹೊಗಳಿಕೊಳ್ಳುವುದು ಅವರಿಗೆ ಕಿಂಚಿತ್ತೂ ಇಷ್ಟವಾಗುವುದಿಲ್ಲವಂತೆ. ಹೀಗೆ ಮಾಡುವುದರಿಂದ ಅವರಲ್ಲಿ ನಿಮ್ಮ ಮೇಲೆ ಬೇಜಾರವಾಗಬಹುದು. ನೀವು ಯಾವುದೇ ವಿಚಾರವಾಗಲಿ ಸಂಗಾತಿ ಬಳಿ ಇಲ್ಲವೇ ಪ್ರೇಯಸಿ ಬಳಿಯಲ್ಲಿ ಸುಳ್ಳುಗಳು ಹೇಳುವುದು ಅವರಿಗೆ ಹಿಡಿಸುವುದಿಲ್ಲ. ಆ ಕ್ಷಣದಲ್ಲಿ ಅದು ಸುಳ್ಳು ಎಂದು ಅವರಿಗೆ ತಿಳಿಯದಿದ್ದರೂ ಮುಂದೊಂದು ದಿನ ತಿಳಿದರೆ ನಿಮ್ಮ ಬಗ್ಗೆ ಬೇಜಾರ ಮೂಡಬಹುದು. ಜೊತೆಗೆ ಅಸೂಯೆ ಮೂಡಬಹುದು. ನೀವು ಸತ್ಯ ಹೇಳಲು ಮುಂದಾದಾಗಲೂ ಅದು ಸುಳ್ಳು ಎಂಬ ಭಾವನೆ ಅವರಿಗೆ ಮೂಡಬಹುದು. ಸಣ್ಣ ಸಣ್ಣ ಸುಳ್ಳುಗಳು ಅಥವಾ ತಮಾಷೆಗೆ ನೀವು ಹೇಳುವ ಸುಳ್ಳುಗಳು ಸಹ ಅವರಲ್ಲಿ ನಿಮ್ಮ ವಿರುದ್ಧ ವ್ಯತಿರಿಕ್ತ ಭಾವನೆ ಮೂಡಿಸಬಹುದು. ನಿಮ್ಮ ಎಲ್ಲಿಂದಲೇ ಇಡುವುದು. ನೀವು ಮನೆಯಲ್ಲಿದ್ದಾಗ ನೀವು ಉಡುಪುಗಳು ವಸ್ತುಗಳು ಎಲ್ಲಿಂದಲೇ ಇಡುವುದು ಪತ್ನಿಗೆ ಬೇಜಾರ ತರಿಸಬಹುದು. ಆದರೆ ಅಲ್ಲದೆ ಯಾವಾಗಲೂ ಆಕೆ ಈ ವಿಚಾರ ನಿಮ್ಮ ಬಳಿ ಹೇಳಿಕೊಂಡು ಬೇಜಾರ ಮಾಡಿಕೊಳ್ಳುತ್ತಿರಬಹುದು. ಇದು ನಿಮ್ಮ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ಅವರ ಕೆಲಸದಲ್ಲಿ ಸಹಾಯ ಮಾಡದಿರುವುದು. ನೀವು ಮನೆಯಲ್ಲಿ ವಿಶ್ರಾಂತಿ ಪಡೆಯುವುದು ಆಕೆ ಯಾವಾಗಲೂ ಕೆಲಸ ಮಾಡುವ ಸಂದರ್ಭ ಬರಬಹುದು. ಈ ರೀತಿ ಮಾಡಬಾರದಂತೆ ಯಾವಾಗಲಾದರೂ ಆಕೆಯ ಕೆಲಸದಲ್ಲಿ ನೀವು ಸಹ ಭಾಗಿಯಾಗಬೇಕಂತೆ. ಇಲ್ಲದಿದ್ದರೆ ಆಕೆ ನಿಮ್ಮ ಗುಣವನ್ನು ಒಂದೇ ಬಾರಿಗೆ ಅಳೆಯಬಹುದು. ಇದು ನಿಮ್ಮ ಸಂಬಂಧದಲ್ಲಿ ವಿರಸಕ್ಕೆ ಕಾರಣವಾಗಬಹುದು. ಇಲ್ಲವೇ ಆಕೆಯ ಮನೆಯಲ್ಲಿದ್ದಾಗ ಇದೊಂದು ಕೆಟ್ಟ ಅನುಭವ ಆಗಬಹುದು. ಅಮೂಲ್ಯ ವಸ್ತು ಕಳೆದುಕೊಳ್ಳುವುದು. ನೀವು ನಿಮ್ಮ ಬಳಿ ಇರುವ ಯಾವುದಾದರೂ ವಸ್ತುವನ್ನು ಪದೇ ಪದೇ ಕಳೆದುಕೊಳ್ಳುವುದು ಇವರ ನಡುವಿನ ಕಲಹಕ್ಕೆ ಕಾರಣವಾಗಬಹುದಂತೆ. ಅದರಲ್ಲೂ ಇಬ್ಬರಿಗೂ ಸೇರಿದ ವಸ್ತುವನ್ನು ನೀವು ಕಳೆದುಕೊಂಡು ಇದೊಂದು ಸಣ್ಣ ವಿಚಾರ ಎಂದು ನಿರ್ಲಕ್ಷ್ಯ ಮಾಡಿದರೆ ಪತ್ನಿಗೆ ಬೇಜಾರ ತರಿಸಬಹುದು. ಈ ವರ್ತನೆ ಮತ್ತು ಮುಂದುವರೆದರೆ ಸಂಬಂಧದಲ್ಲಿ ಬಿರುಕು ಕಾಣಿಸಬಹುದು. ವಿಚಾರಗಳ ಮುಚ್ಚಿಡುವುದು. ನೀವು ಆಕೆಗೆ ಅಗತ್ಯವಿಲ್ಲ ಎಂದು ಹೇಳಿಕೊಂಡು ಕೆಲವು ವಿಚಾರಗಳನ್ನು ಮುಚ್ಚಿಡುವುದು ಇಲ್ಲವೇ ಆಕೆಯಿಂದ ಯಾವುದಾದರೂ ವಿಚಾರವನ್ನು ಗೌಪ್ಯವಾಗಿಡುವುದು ಆಕೆಗೆ ಇಷ್ಟವಾಗುವುದಿಲ್ಲ. ಅದರಲ್ಲೂ ಕೆಲವೊಂದು ವಿಚಾರ ಆಕೆಯೊಂದಿಗೆ ಹೇಳದೆ ಗೌಪ್ಯವಾಗಿ ವ್ಯವಹರಿಸುವುದು ಇಬ್ಬರ ನಡುವಿನ ಕಲಹಕ್ಕೆ ಕಾರಣವಾಗಬಹುದಂತೆ. ಮನೆಗೆ ತಡವಾಗಿ ಬರುವುದು. ನೀವು ಯಾವುದೇ ಕಾರಣವಿಲ್ಲದೆ ಯಾವಾಗಲೂ ಮನೆಗೆ ತಡವಾಗಿ ಬರುವುದು ಆಕೆಯಲ್ಲಿ ಬೇಜಾರ ತರಿಸಲಿದೆಯಂತೆ. ಅಲ್ಲದೆ ಈ ನಿಮ್ಮ ಅಭ್ಯಾಸದಿಂದ ಆಕೆಗೆ ಮನದಲ್ಲಿ ಅನುಮಾನ ಮೂಡಬಹುದು. ಇದು ಇಬ್ಬರ ಸಂಬಂಧದಲ್ಲಿ ಹಾಳು ಮಾಡಬಹುದು. ಫ್ರೆಂಡ್ಸ್, ಹೇಗಿದೆ? ಅರ್ಥ ಆಯ್ತಾ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.